ಇವತ್ತಿನ ಪ್ರವರ್ ಫೋಕಸ್ ನಲ್ಲಿ ಬಹಳ ಪ್ರಮುಖವಾಗಿ ಎರಡು ವಿಚಾರಗಳನ್ನ ಚರ್ಚೆ ಮಾಡಬೇಕಾಗುತ್ತೆ. ಒಂದು, ಕಾಂಗ್ರೆಸ್ ನಲ್ಲಿ ನಡೀತಾ ಇರುವಂತಹ ಡೆವಲಪ್ಮೆಂಟ್ಸ್, ಇನ್ನೊಂದು ಕಡೆ ಬಿಜೆಪಿಯ ಬಣಬಡಿದಾಟದ ವಿಚಾರವಾಗಿ ನಡೀತಾ ಇರುವಂತಹ ಡೆವಲಪ್ಮೆಂಟ್ಸ್. ಇದು ಎರಡೂ ವಿಚಾರಗಳು ಸದ್ಯ ರಾಜ್ಯ ರಾಜಕೀಯ ವಲಯದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿರುವಂತಹ ವಿಚಾರ. ಕಾಂಗ್ರೆಸ್ನ ವಿಚಾರಕ್ಕೆ ಬಂದ್ರೆ ಏನಾಗುತ್ತೆ, ಈಗ ಇಡಿ ಲೋಕಾಯುಕ್ತಕ್ಕೆ ಪತ್ರವನ್ನ ಬರೆದಿದೆ. ಮೂಡಾದಲ್ಲಿ 700 ಕೋಟಿ ಅಕ್ರಮ ನಡೆದಿದೆ, 700 ಕೋಟಿ ಅವ್ಯವಹಾರ ಆಗಿದೆ. ಎಸ್, ಮುಖ್ಯಮಂತ್ರಿಗಳ ಪತ್ನಿಗೆ ಸಿಕ್ಕಂತ ಸೈಟ್ಗಳು ಏನಿತ್ತು ಅದು ಕೂಡ ಅಕ್ರಮವಾಗಿ ಬಂದಿದ್ದು ಅಂತ ನೇರವಾಗಿ ಆರೋಪವನ್ನ ಮಾಡಿ ಇಡಿ ಲೋಕಾಯುಕ್ತಕ್ಕೆ ಪತ್ರ ಬರೆದಿದೆ. ಈ ಪತ್ರ ಒಂದಷ್ಟು ಮುಂದಿನ ಬೆಳವಣಿಗೆಗೆ ಕಾಂಗ್ರೆಸ್ನಲ್ಲಿ ದಾರಿ ಮಾಡಿಕೊಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಅಂಡ್ ಬಿಜೆಪಿಯ ಬಣಬಡಿದಾಟ ಇವತ್ತು ಎಲ್ಲಿವರೆಗೂ ಬಂದು ನಿಂತ್ಕೊಂಡಿದೆ. ಎಲ್ಲೋ ಒಂದ್ ಕಡೆ ಬಿಜೆಪಿಯ ಹೈಕಮಾಂಡೇ ಇಂಡೈರೆಕ್ಟ್ ಆಗಿ ಯಡಿಯೂರಪ್ಪ ಮತ್ತು ಕುಟುಂಬವನ್ನ ಕಟ್ಟಾಕೋದಕ್ಕೆ ಈ ರೀತಿ ಒಂದು ರಣತಂತ್ರವನ್ನ ಹೆಣಿತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ. ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇದೆಲ್ಲದರ ನಡುವೆ ನಾಳೆ ಕಾಂಗ್ರೆಸ್ನ ಸ್ವಾಭಿಮಾನಿ ಸಮಾವೇಶ ಅನ್ನೋದು, ಜನಕಲ್ಯಾಣ ಸಮಾವೇಶ ಅನ್ನೋದು, ಶೋಷಿತ ವರ್ಗಗಳ ಸಮಾವೇಶ ಅನ್ನೋದು ಗೊತ್ತಿಲ್ಲ ನನಗೆ. ಕಾಂಗ್ರೆಸ್ನಲ್ಲಿ ಆ ಕ್ಲಾರಿಟಿ ಇಲ್ಲ. ಇದೆಲ್ಲದರ ಬಗ್ಗೆ ಇವತ್ತಿನ ಪವರ್ ಫೋಕಸ್ ನಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಸದ್ಯಕ್ಕೆ ಇಡಿ ಪತ್ರ ಬಾಂಬ್ ನೋಡ್ತಾ ಹೋಗೋಣ. ಮೂಡಾದಲ್ಲಿನ ಅಕ್ರಮ ತನಿಖೆಗೆ ಬಿಗ್ ಟ್ವಿಸ್ಟ್ ಕೊಡ್ತು ಇಡಿ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಜಾರಿ ನಿರ್ದೇಶನಾಲಯ ಲೋಕಾಯುಕ್ತಕ್ಕೆ ಇಡಿ ಅಧಿಕಾರಿಗಳ ತಂಡದ ಲೆಟರ್ ಬಾಂಬ್ ಬಂದ್ಬಿಟ್ಟಿದೆ. ಸಿಎಂ 14 ಸೈಟ್ ಅಕ್ರಮ ಸಂಬಂಧ ತನಿಖೆಯನ್ನ ಇಡಿ ಆರಂಭಿಸಿತ್ತು. ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿಕೊಂಡು ಮೂಡಾದಲ್ಲಿನ ಸಮಗ್ರ ಅಕ್ರಮಗಳನ್ನ ಬಿಚ್ಚಿಟ್ಟು ಈ ಪತ್ರವನ್ನ ಬರೆದಿದೆ ಇಡಿ. ಇಡಿ ಪತ್ರದಲ್ಲಿನ ಅಂಶಗಳಿಗೆ ಸರ್ಕಾರ ಬೆಚ್ಚಿ ಬಿತ್ತ. ಹಾಗಾದ್ರೆ ಅದಕ್ಕೆ ಅಷ್ಟೊಂದು ಸಿಟ್ಟಾದ್ರ ಸಿಎಂ. ಹಾಗಾದ್ರೆ ಇಡಿ ತನ್ನ ಪತ್ರದಲ್ಲಿ ಏನ್ ಹೇಳಿದೆ? ಎಸ್, 100ಕ್ಕೆ 100 ಮೂಡಾದಲ್ಲಿ ಅಕ್ರಮ ಆಗಿರೋದು ಸತ್ಯ ಅಂತ ಇಡಿ ಲೋಕಾಯುಕ್ತಕ್ಕೆ ಪತ್ರ ಬರೆದಿದೆ. ಮೂಡಾ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ಆಗಿರೋದು ಸತ್ಯ. ಮೂಡಾದಲ್ಲಿ ಒಂದಲ್ಲ ಎರಡಲ್ಲ 700 ಕೋಟಿ ಗೋಲ್ಮಾಲ್ ನಡೆದಿದೆ. ಲೋಕಾಯುಕ್ತಕ್ಕೆ ಪತ್ರವನ್ನ ಬರೆದಿದೆ ಇಡಿ. ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ. ಸಿಎಂ 14 ಸೈಟ್ ಕೇಸ್ನಲ್ಲೂ ಕೂಡ ಅಕ್ರಮ ಅಂತ ಪತ್ರದಲ್ಲಿ ಉಲ್ಲೇಖ ಆಗಿದೆ. ಸಿಎಂ ಅಂತಂದ್ರೆ ಸಿಎಂ ಅವರ ಪತ್ನಿಯ ಹೆಸರಿನಲ್ಲಿದ್ದಂತಹ 14 ಸೈಟ್ ಕೇಸ್ನಲ್ಲೂ ಕೂಡ ಅಕ್ರಮ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ದಾಖಲೆಯನ್ನ ತಿರುಚಿದ್ದಾರೆ, ಫೋರ್ಜರಿ ಮಾಡಿದ್ದಾರೆ, ಪ್ರಭಾವವನ್ನ ಬೀರಿ 14 ಸೈಟ್ಗಳನ್ನ ಪಡ್ಕೊಂಡಿದ್ದಾರೆ. ಸೈಟ್ ಅನ್ನೇ ಕೃಷಿ ಭೂಮಿ ಅಂತ ಹೇಳಿಬಿಟ್ಟು ಜಾಗವನ್ನ ಖರೀದಿಸಲಾಗಿದೆ. ಸಿದ್ದರಾಮಯ್ಯ ಅವರ ಬಾಮೈದ ಈ ಪ್ರಕರಣದ A3 ಮಲ್ಲಿಕಾರ್ಜುನ ಸ್ವಾಮಿ ಅವರು ಅಕ್ರಮವನ್ನ ಎಸಗಿದ್ದಾರೆ. ಜಾಗದ ಮಾಲೀಕತ್ವ ಸಿಗೋಕ್ಕೂ ಮೊದಲೇ ಸಿಎಂ ಪತ್ನಿಗೆ ಸೈಟ್ಗಳು ಅಲಾಟ್ ಆಗ್ಬಿಟ್ಟಿದ್ವು. ಇನ್ನು ಬೇನಾಮಿ ಡಮ್ಮಿ ಹೆಸರಲ್ಲಿ 1095 ಸೈಟ್ಗಳು ಹಂಚಿಕೆ ಆಗಿದ್ದಾವೆ. ಮೂಡಾದಲ್ಲಿನ ಅಕ್ರಮಗಳ ಬಗ್ಗೆ ಲೋಕಾಗೆ ಮಾಹಿತಿಯನ್ನ ನೀಡಿದೆ ಇಡಿ. ಇದು ಒಂದು ಕಡೆ ಇಡಿ ಪತ್ರ ಬರೀತು ಲೋಕಾಯುಕ್ತಕ್ಕೆ ಅಂತ ಆದ್ರೆ, ಇದರ ನಡುವೆ ಸಿಎಂ ಗರಂ ಆಗಿದ್ರು. ಯಾರೇ ಇಡಿ ಲೋಕಾಯುಕ್ತಕ್ಕೆ ಪತ್ರ ಬರೆಯೋದಿದ್ರೆ, ಅವರು ತನಿಖೆ ಮಾಡೋದಿದ್ರೆ ಅದನ್ನ ಸೀಕ್ರೆಟ್ ಆಗಿ ತನಿಖೆ ಮಾಡಿ ವರದಿ ಕೊಡಬೇಕಾಗಿತ್ತು ಲೋಕಾಯುಕ್ತಕ್ಕೆ. ಅವರು ಪತ್ರ ಬರೆಯಕ್ಕೆ ಅವ್ರು ಯಾರು ಅಂತ ಗರಂ ಆದ್ರು ಸಿಎಂ. ಮೂಡಾ ವಿಚಾರಕ್ಕೆ ಇಡಿ ಪತ್ರದಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅಂತ ಗುಡುಗಿದ್ರು. ಮಂಡ್ಯದ ಕೆಆರ್ಪೇಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಇಡಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಇಡಿ ತನಿಖೆ ಮಾಡ್ತಿದ್ರೆ ಸ್ವತಂತ್ರವಾಗಿ ವರದಿ ಕೊಡ್ಲಿ, ಯಾಕೆ ಇಡಿ ಅವರು ಲೋಕಾಯುಕ್ತಕ್ಕೆ ಪತ್ರ ಬರೆದಿದ್ದು? ಮಾಹಿತಿಯನ್ನ ಸೋರಿಕೆ ಮಾಡುವಂತ ಕಾನೂನು ಎಲ್ಲಾದ್ರೂ ಇದೆಯಾ? ಇದು ಸಂಪೂರ್ಣ ರಾಜಕೀಯ ದುರುದ್ದೇಶ ಅಂತ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳೋಣ ಸಿಎಂ ಏನ್ ಮಾತಾಡಿದ್ದಾರೆ ಕೆಆರ್ಪೇಟೆಯಲ್ಲಿ ಅಂತ. ಇಡಿಯವರು ಅವ್ರಿಗೆ ಫಸ್ಟ್ ಆಫ್ ಆಲ್ ತನಿಖೆ ಮಾಡ್ಲಿಕ್ಕೆ ಅಧಿಕಾರನೇ ಇಲ್ಲ. ಅಧಿಕಾರ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಗವರ್ನರ್ ಹೇಳಿರೋದೇನು, ತನಿಖೆ ಮಾಡಿ ಇದನ್ನ ಕೊಡಿ ಅಂತ, ಲೋಕಾಯುಕ್ತ ಪೊಲೀಸ್ನವ್ರು ಕೊಡಿ ಅಂತ. ಡಿಸ್ಟ್ರಿಕ್ಟ್ ಕೋರ್ಟ್ನವ್ರು ಏನಂತ ಹೇಳಿರೋದು, ಡಿಸೆಂಬರ್ 24 ಒಳಗಡೆ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ರು. ಅವರು ತನಿಖೆ ಮಾಡ್ತಾ ಇದ್ದಾರೆ. ಇವರು ಯಾಕೆ ಲೆಟರ್ ಬರೀತಾರೆ? ವಾಟ್ ಈಸ್ ದರ್ ಇಂಟೆನ್ಷನ್? ಇಟ್ ಈಸ್ ಡೆಲಿಬರೇಟ್ ಅಲ್ಲ. ಇನ್ನು ಇಡಿ ಲೋಕಾಯುಕ್ತಕ್ಕೆ ಪತ್ರ ಬರೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಒಂದಷ್ಟು ಸಚಿವರುಗಳು ಜೊತೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಏನ್ ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ತಮ್ಮ ಅಧಿಕಾರ ಸಾಮಾನ್ಯ ಮುಖ್ಯಮಂತ್ರಿಗಳು ಇದೇನು ಪೂರ್ತಿ ಮೂಡಾ ವಿಚಾರ, ಅವರ ಶ್ರೀಮತಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಹಂತದಲ್ಲಿ ಅವರು ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ಅದಕ್ಕೆ ಸಾಕ್ಷ್ಯಗಳು ಏನಿದಾವೆ, ಇವು ಯಾವನ್ನ ಅವರು ಬರೀ ಊಹೆಗಳಿಂದ ರಾಜ್ಯಪಾಲರ ಹತ್ರ ಕೊಟ್ಟಿರ್ತಕ್ಕಂಥ ದೂರಲ್ಲೂ ಅಷ್ಟೇ ಹೇಳಿರೋದು ಇರ್ಬೋದು. ಅವರು ಉಪಮುಖ್ಯಮಂತ್ರಿ ಆಗಿದ್ರು, ಇನ್ಫ್ಲೂಯೆನ್ಸ್ ಮಾಡಿರ್ಬೋದು. ಈ ರೀತಿಯಾಗಿ ನೀವು ಊಹೆಗಳಿಗೆ ನೀವು ಹೋದಾಗ ದಾಖಲೆ ಬೇಕು. ನಾಳೆ ಕೋರ್ಟ್ನಲ್ಲಿ ದಾಖಲೆಗಳು ಬೇಕು. ಇಡಿ ಅವರು ಅದನ್ನ ವರದಿ ಕೊಟ್ಟಿರ್ತಕ್ಕಂಥದ್ದು ಇಟ್ ಈಸ್ ಎಕ್ಸ್ಟೆನ್ಷನ್ ಆಫ್ ದ ಕಂಪ್ಲೇಂಟ್. ಏನು
ಮುಂದುವರೆದ ಆ ದೂರಿನ ಮುಂದುವರೆದ ಎಲ್ಲ ವಿಚಾರಗಳನ್ನು ಅದರಲ್ಲಿ ಹೇಳಿ ಅವರು ಅದನ್ನೇ ಮತ್ತೆ ರೀಟ್ರೇಟ್ ಮಾಡಿದ್ದಾರೆ, ಅಂದರೆ ಅದನ್ನೇ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ. ಅದರಿಂದ ಇದರಲ್ಲಿ ಏನು ಆಶ್ಚರ್ಯ ಪಡುವಂಥದ್ದಿಲ್ಲ. ಇಡಿಯನ್ನು ನೇಮಕ ಮಾಡಿರ್ತಕ್ಕಂಥದ್ದೇ ಈ ರೀತಿ ದುರುದ್ದೇಶ ಇಟ್ಕೊಂಡು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಇಲ್ಲ ಸಲ್ಲದ ಒಂದು ಆರೋಪನ ತರಬೇಕು ಅಂತಕ್ಕಂಥದ್ದು. ಸಾಮಾನ್ಯ ಮುಖ್ಯಮಂತ್ರಿಗಳು ಈ ನಾವು ತಗೊಳ್ಳೋದಿಲ್ಲ, ಅವ್ರು ಕೊಡಬೇಕಿಲ್ಲ. ಕೊಡೋದಕ್ಕೆ ಅಂದರೆ ನಾವು ಹೇಳ್ಕೋಬೇಕಲ್ಲ. ನಾವು ಇಲ್ಲ ನಾವು ಮಾಡಿದ್ದೀವಿ ಅಂತ ಹೇಳ್ತಾವ. ನಾವು ಮಾಡಿಲ್ಲಪ್ಪ, ನಾವು ಯಾವುದನ್ನು ಕೂಡ ತಪ್ಪು ಮಾಡಿಲ್ಲ ಅಂತ ಹೇಳಬೇಕಲ್ವ. ನಾವು ರಾಜ್ಯದ ಜನತೆಗೆ ಹೇಳುವಾಗ ಹೌದು ನಾವು ಯಾವುದು ತಪ್ಪು ಮಾಡಿಲ್ಲ ಅಂತಲೇ ಹೇಳ್ತಾ ಇದ್ದೀವಿ. ಅದು ಸರಿ, ಅದು ಆಮೇಲೆ ಅದು ನಾವು ಹೇಳೋದು ನಾವು ಹೇಳ್ಕೋತೀವಲ್ಲ. ಅಲ್ಲ, ನಾವು ತಗೊಳ್ಳೋದಿಲ್ಲ, ಅವ್ರು ಕೊಡಬೇಕಿಲ್ಲ. ಕೊಡೋದಕ್ಕೆ ಅಂದರೆ Lokayukta is the investigating agency for denotification. Illi ED is for PMLA and other economic offences. ಈ ಪತ್ರದಲ್ಲಿ ಎಲ್ಲಿ ಎಕನಾಮಿಕ್ ಅಫೆನ್ಸ್ ಬಗ್ಗೆ ಬರೆದಿದ್ದಾರೆ? ಆಯ್ತು, ಫೈಂಡಿಂಗ್ಸ್ ಏನಾದ್ರೂ ಇರಬಹುದು, ಅದನ್ನ ನೀವು ಮೀಡಿಯಾ ಮುಖಾಂತರ ಕೊಡ್ತೀರಾ? ವಿ ಆರ್ ಜಸ್ಟ್ ಆಸ್ಕಿಂಗ್ ಸಿಂಪಲ್ ಥಿಂಗ್ಸ್. ಈಗ ಪೊನ್ನಣ್ಣ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇವ್ರ ಒಂದು ಇಡಿ ಅವರು ತನಿಖೆ ಮಾಡಬೇಕಾಗಿರುವಂತ ಅಂಶ ಏನು, ಮಾನದಂಡಗಳೇನಿದೆ, ಅಂಡ್ ಲೋಕಾಯುಕ್ತ ಏನಿದೆ. ಇವರು ಲೋಕಾಯುಕ್ತದ ದೇ ಆರ್ ಟ್ರೆಸ್ಪಾಸಿಂಗ್ ಆನ್ ಲೋಕಾಯುಕ್ತ ಇನ್ವೆಸ್ಟಿಗೇಷನ್. ರಾಜಕೀಯ ಪ್ರೇರಿತವಾಗಿ ಕಾಂಗ್ರೆಸ್ ಪಕ್ಷ ಅಲ್ಲಿ ಅಧಿಕಾರದಲ್ಲಿದೆ, ಆ ಮುಖ್ಯಮಂತ್ರಿಗಳನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈ ಹೇಳಿಕೆಯನ್ನ ಇವತ್ತು ನಾಳೆ ಮುಖ್ಯಮಂತ್ರಿಗಳಿಂದ DK ಶಿವಕುಮಾರ್ ಇಂದ ನೀವು ನಿರೀಕ್ಷೆನ ಮಾಡಬಹುದು. ಭಾರತೀಯ ಜನತಾ ಪಾರ್ಟಿ ಮೈಸೂರಿನ ಮೂಡ ಪ್ರಕರಣವನ್ನ ಎತ್ತಿಕೊಂಡು ವಿಧಾನಸಭೆಯಲ್ಲಿ ಸದನದಲ್ಲಿ ಚರ್ಚೆ ಮಾಡಬೇಕು ಅಂದಾಗ ದೇಸಾಯಿ ಕಮಿಟಿಯನ್ನ ರಚನೆ ಮಾಡಿದ್ದೇವೆ, ಇದ್ರ ಬಗ್ಗೆ ಚರ್ಚೆಗೆ ಅವಕಾಶ ಕೊಡೋದಿಲ್ಲ ಅಂತೇಳಿ HK ಪಾಟೀಲ್ ಕಾನೂನು ಸಚಿವರು ಸದನದ ಒಳಗಡೆ ಹೇಳಿ ನಮಗೆ ಚರ್ಚೆಗೆ ಅವಕಾಶವನ್ನು ನೀಡಲಿಲ್ಲ. ಮುಖ್ಯಮಂತ್ರಿಗಳು ಯಾವುದೇ ಅಪರಾಧ ಆಗಿಲ್ಲ, ಮೂಡದಲ್ಲಿ ಹಗರಣ ಆಗಿಲ್ಲ ಅಂತೇಳಿ ಬಹಿರಂಗವಾಗಿ ಹೇಳಿಕೆಯನ್ನು ಕೂಡ ನೀಡಿದ್ರು. ತದನಂತರದಲ್ಲಿ ನಾವು ಬಿಜೆಪಿ JDS ಪಕ್ಷ ಮೈಸೂರಿಂದ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಕೂಡ ಮಾಡಿದ್ವಿ. ಅದಕ್ಕೆ ತದ್ವಿರುದ್ಧವಾಗಿ ಅವರು ಜನಾಂದೋಲನವನ್ನ ಕಾಂಗ್ರೆಸ್ ಪಕ್ಷದವ್ರು ಮಾಡಿದ್ರು. ಇದು ಒಂದು ಭಾಗ. ನಾವು ಅವತ್ತಿನೂ ಕೂಡ ಹೇಳ್ತಾ ಇದ್ದೇವೆ, ಭಾರತೀಯ ಜನತಾ ಪಾರ್ಟಿ ಮೈಸೂರಿನ ಮೂಡ ಹಗರಣ ಅಥವಾ ಮೂಡ ಪ್ರಕರಣ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಅಕ್ರಮವಾಗಿ ಬಂದಿರತಕ್ಕಂತ 14 ನಿವೇಶನಗಳಿಗೆ ಮಾತ್ರ ಸೀಮಿತ ಆಗಿಲ್ಲ. ನಾನು ಹಲವಾರು ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಮೊದಲ ಬಾರಿ ಮೌನ ಸ್ಫೋಟಗೊಂಡಿದೆ. ಮೊದಲ ಬಾರಿ ಮುಕ್ತವಾಗಿ ಸಿಎಂ ಹಾಗೆ DCM ಇಬ್ರು ಕೂಡ ಮಾತನಾಡಿದ್ದಾರೆ. ಅಧಿಕಾರ ಹಂಚಿಕೆ ಪವರ್ ಶೇರಿಂಗ್ ಸೂತ್ರದ ಬಗ್ಗೆ ಮೌನ ಸ್ಫೋಟಗೊಂಡಿದೆ. ಮೊದಲ ಬಾರಿ ಸಿಎಂ ಹಾಗೆ DCM ಇಬ್ರು ಕೂಡ ಮಾತನಾಡಿದ್ದಾರೆ. ಅಧಿಕಾರ ಹಂಚಿಕೆ ಬಗ್ಗೆ ಈಗ ಆಲ್ರೆಡಿ ಮಾತುಕತೆ ಆಗಿದೆ ಅಂತ DK ಶಿವಕುಮಾರ್ ಖಾಸಗಿ ವಾಹಿನಿಯ ಸಂದರ್ಶನವೊಂದರಲ್ಲಿ, ರಾಷ್ಟ್ರೀಯ ವಾಹಿನಿಯ ಸಂದರ್ಶನವೊಂದರಲ್ಲಿ ಮಾತನಾಡಿದರು. ಮಾತುಕತೆ ಆಗಿದೆ, ಆದರೆ ಆ ಬಗ್ಗೆ ಈಗ ನಾನು ಹೇಳೋದಿಲ್ಲ, ಆ ಟೈಮ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ DCM ಹೇಳಿದರು. ಯಾವ ಮಾತುಕತೆನೂ ಇಲ್ಲ, ಏನೂ ಇಲ್ಲ ಅಂತ ಹೇಳಿ ಸಿಎಂ ಕೌಂಟರ್ ಕೊಟ್ಟಿದ್ದಾರೆ DCM DK ಶಿವಕುಮಾರ್ ಹೇಳಿಕೆಗೆ. ಆ ರೀತಿಯಾದಂಥ ಯಾವುದೇ ಚರ್ಚೆ ನಡೆದಿಲ್ಲ ಅಂತ ಸಿಎಂ ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಸೈಲೆಂಟ್ ಆಗಿಬಿಟ್ರು DK ಶಿವಕುಮಾರ್. ಹೌದಾ, ಸಿಎಂ ಹೇಳಿದಾರಾ? ನಮ್ಮ ಸಿಎಂ ಏನು ಹೇಳ್ತಾರೋ ಅದೇ ಫೈನಲ್ಲು. ಸಿಎಂ ಹೇಳಿದ್ದಾರೆ ಅಂದಮೇಲೆ ಮುಗೀತು ಅಂತ ಹೇಳಿ ಎಲ್ಲ ವಿವಾದಗಳಿಗೂ ಕೂಡ ಬ್ರೇಕ್ ಹಾಕಿದ್ದಾರೆ DCM DK ಶಿವಕುಮಾರ್. That the loyalty will pay royalty one day, and I'm still waiting for that. I have confidence in it. Not forever. We have some understanding. I don't want to discuss on media. Let us meet on. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡು ಏನ್ ತೀರ್ಮಾನ ಮಾಡ್ತಾರೆ ಅದಂತ ನಡ್ಕೊಳ್ಳೋದು ನಾವು. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡು ಏನ್ ತೀರ್ಮಾನ ಮಾಡ್ತಾರೆ ಅದಂತ ನಡ್ಕೊಳ್ಳೋದು ನಾವು. ಒಪ್ಪಂದ ಏನಿಲ್ಲ, ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ನಡ್ಕೋತೀವಿ. ಆಯ್ತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್. ನಮ್ಮ CM ಹೇಳಿದ್ಮೇಲೆ ಏನು ತಕರಾರೇ ಇಲ್ಲ. ನಿಮ್ ಸೆಮಿಫೈನಲ್ ಒಂದಿತ್ತು, ಈಗ ಫೈನಲ್ ಆಗುತ್ತೆ. ಈಗ ಅವ್ರು ಏನು ಹೇಳ್ತಾರೆ ನಾ ಫೈನಲ್, CM ಏನು ಹೇಳ್ತಾರೆ ಅದು ಫೈನಲ್. I feel that the loyalty will pay royalty one day, and I'm still waiting for that. ಎಸ್, ಕೇಳಿಸ್ಕೊಂಡ್ವಲ್ಲ ಸಿಎಂ ಹಾಗೂ DCM ಅವರ ಇಬ್ಬರ ಮಾತುಗಳನ್ನ. ಒಬ್ರು ಎಸ್ ಲಾಯಲ್ಟಿ ವಿಲ್ ಪೇ ಒನ್ ಡೇ ರಾಯಲ್ಟಿ ಅಂತ ಹೇಳಿದ್ರು DCM. ಜೊತೆಗೆ ಸಿಎಂ ನೋಡಿದ್ರೆ ಯಾವುದೇ ರೀತಿ ಚರ್ಚೆ ಆಗಿಲ್ಲ ಅಂತ ಹೇಳಿದ್ರು. DCM ಮತ್ತೆ ಹೌದಾ, ನಮ್ಮ ಸಿಎಂ ಹೇಳಿದ್ಮೇಲೆ ಅದೇ ಫೈನಲ್ ಅಂತ ಹೇಳಿ ಆ ವಿವಾದಕ್ಕೆ ಅಲ್ಲಿಗೆ ಫುಲ್ ಸ್ಟಾಪ್ ಇಟ್ಬಿಟ್ರು. ಸದ್ಯ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಕಾಂಗ್ರೆಸ್ನ ವಕ್ತಾರರು ಅಬ್ದುಲ್ ಮುನೀರ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಮೊದಲ ಪ್ರತಿಕ್ರಿಯೆಯನ್ನು ಕೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಸು,
ಏನು ಹೇಳ್ತೀರಿ ಈ CM DCM ಅಂದರೆ ಪವರ್ ಶೇರಿಂಗ್ ವಿಚಾರ ಇರಬಹುದು, ಒಬ್ರು ನಾನು ಎಸ್ ಪವರ್ ಶೇರಿಂಗ್ ಬಗ್ಗೆ ನಾವು ಚರ್ಚೆ ಮಾಡಿದೀವಿ ಅಂತ ಹೇಳಿದಿರ್ಬೋದು, ಇಲ್ಲ ಅಂತ ಹೇಳಿದಿರ್ಬೋದು, ಅಥವಾ ಬಹಳ ಪ್ರಮುಖವಾಗಿ ಮೂಡ ವಿಚಾರ, ಇವತ್ತು ಇಡಿ ಪತ್ರ ಬರೆದಿರುವಂಥ ವಿಚಾರಕ್ಕೆ ಸಾಕಷ್ಟು ಎಲ್ಲರೂ ಕೂಡ ಒಂದು ರೀತಿ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಏನು ರಿಯಾಕ್ಟ್ ಮಾಡ್ತೀರಿ? ಪವರ್ ಶೇರಿಂಗ್ ವಿಷಯದಲ್ಲಿ ತುಂಬ ಸ್ಪಷ್ಟತೆ ಇದೆ. ಈಗ ಹೈಕಮಾಂಡ್ ಮಧ್ಯೆ CM ಮತ್ತು DCM ಮಧ್ಯೆ ಏನು ನಡೆದಿದೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುವಂಥದ್ದು, ಅದು ಬೇರೆ ಯಾರಿಗೆ ಗೊತ್ತಿಲ್ಲದೆ ಇರುವಂಥದ್ದು. ಸಾಮಾನ್ಯ DK ಶಿವಕುಮಾರ್ ಅವರು ರಾಷ್ಟ್ರೀಯ ಮಾಧ್ಯಮಕ್ಕೆ ಕೊಟ್ಟಂಥ ಸಂದರ್ಶನದಲ್ಲಿ ಅವರು ಹೇಳಿರುವಂಥದ್ದು, ನಾನು ಪಕ್ಷಕ್ಕೆ ಪ್ರಾಮಾಣಿಕವಾಗಿದ್ದೀನಿ, ನನಗೆ ಇವತ್ತಲ್ಲ ನಾಳೆ ಅದರದ್ದು ಲಾಯಲ್ಟಿ ನನಗೆ ಅದು ಆಗತ್ತೆ ಅಂತ ಅವ್ರು ಹೇಳ್ತಾರೆ. ಎಸ್, ಇದ್ರ ಬಗ್ಗೆ ಚರ್ಚೆ ಆಗಿದೆ ಮಾಧ್ಯಮಗಳ ಮುಂದೆ ಹೇಳಲಿಕ್ಕೆ ಇಷ್ಟಪಡಲ್ಲ ಅಂತ ಹೇಳ್ತಾರೆ. ಇಲ್ಲ, ಅವರು DK ಶಿವಕುಮಾರ್ ಸ್ಪಷ್ಟವಾಗಿ ಹೇಳಿದ್ದು, ನಾನು ಪಾರ್ಟಿಗೆ ಎಷ್ಟು ಪ್ರಾಮಾಣಿಕವಾಗಿದ್ದೀನಿ, ನಾನು ಎಷ್ಟು ಸಿನ್ಸಿಯರ್ ಆಗಿದ್ದೀನಿ, ನನ್ನ ಕೆಲಸವನ್ನು ಇವತ್ತಲ್ಲ ನಾಳೆ ಪಕ್ಷ ಗುರುಸತ್ತೆ, ನನಗೆ ಅದು ಸಿಗಬೇಕಾದ ಹುದ್ದೆ ಸಿಗತ್ತೆ ಅಂತ ಹೇಳಿದ್ದು ಅಷ್ಟೇ. ಅಲ್ಲಿ ಚರ್ಚೆ ಆಗಿದೆ ಅದ್ರ ಬಗ್ಗೆ ಅವ್ರು ಹೇಳಿಲ್ಲ ಟೈಮ್ಸ್ ನೋವಲ್ಲಿ ಅವ್ರು ಕೊಟ್ಟಂಥ ಸಂದರ್ಶನದಲ್ಲಿ. ಅದನ್ನ ಇವತ್ತು ಸಿದ್ದರಾಮಯ್ಯ ಹತ್ರ ಕೇಳಿದಾಗ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ, ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ಕಾಂಗ್ರೆಸ್ಸಿನ ಬ್ಯೂಟಿ ನೋಡಿ, ಯಾವಾಗ ಅಧ್ಯಕ್ಷರು ಹೇಳಿದ ಪ್ರಶ್ನೆಗೆ CMಗೆ ನೀವು ಮೀಡಿಯಾದವ್ರು ಮಾಧ್ಯಮದವ್ರು ಕೇಳಿದಾಗ ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರ ಕೊಡ್ತಾರೆ, ಅದನ್ನು ಹಾಗೆ ಒಪ್ಕೋತಾರೆ, ಅಲ್ಲಿಗೆ ಮುಗೀತು. ನಮ್ಮ ಚರ್ಚೆ ಅಷ್ಟಕ್ಕೆ ಸೀಮಿತವಾಗಿದೆ. ಮತ್ತೆ ಅದ್ರ ಬಗ್ಗೆ ಚರ್ಚೆ ವಾದ ವಿವಾದವನ್ನು ಮುಂದುವರಿಸುವಂಥದ್ದು ಕಾಂಗ್ರೆಸ್ನಲ್ಲಿ ಯಾವತ್ತೂ ನಡೆದಿಲ್ಲ, ನಡೆಯೋದೂ ಇಲ್ಲ. ಅದೊಂದು ಇಶ್ಯೂನೇ ಅಲ್ಲ. ಯಾಕಂದರೆ ಯಾವಾಗಾದ್ರೂ ಮುಖ್ಯಮಂತ್ರಿ ಬದಲಾಯಿಸುವಂಥ ಸಂದರ್ಭ ಬಂತು ಅಂದರೆ ಅದು ಜಗಜ್ಜಾಹಿರ ಆಗುವಂಥದ್ದು, ಯಾವುದು ಗುಟ್ಟಲ್ಲಿ ನಡೆಯುವಂಥದ್ದಲ್ಲ. ಸೊ ಇಟ್ಸ್ ನಾಟ್ ಎ ಇಶ್ಯೂ. ಎರಡನೇದು, ನೀವು ಇಡಿ ಬಗ್ಗೆ ಕೇಳ್ತಾ ಇದ್ರಿ ನೋಡಿ. ಫಸ್ಟ್ ಆಫ್ ಆಲ್ ಇಡಿ ಇಲ್ಲಿಗೆ ಎಂಟ್ರಿ ಹೇಗಾಯಿತು ಅನ್ನೋದನ್ನ $1 ಮಿಲಿಯನ್ ಪ್ರಶ್ನೆಗಳು. ನಾವು ಇಡಿ ಅಂದರೆ ಏನಂತ ಅನ್ಕೋತೀವಿ, ಮನಿ ಲಾಂಡ್ರಿಂಗ್, ಹವಾಳ, ಈ ಥರದ ವಿಷಯಗಳಿಗೆ ಇಡಿ ಎಂಟ್ರಿ ಆಗತ್ತೆ ಅಂತ ಅನ್ಕೋತೀವಿ. ಮತ್ತು ಇಡಿಯ ಇತಿಹಾಸವನ್ನು ಈ 10 ವರ್ಷಗಳಲ್ಲಿ ಏನು ಮಾಡ್ತು ಅಂತ ನಾವು ಗಮನಿಸಿದ್ರೆ ಮೋಸ್ಟ್ಲಿ ಕರ್ನಾಟಕದ ಜನರಿಗೆ ಉತ್ತರ ಸಿಗತ್ತೆ ಅನ್ನುವಂಥದ್ದು. ಸರಿಸುಮಾರು 5300 ಕೇಸ್ಗಳನ್ನು ಇಡಿ, ಅದರಲ್ಲಿ 95% ವಿರೋಧ ಪಕ್ಷದ ನಾಯಕರ ಮೇಲೆ ಹಾಕಿದ್ದಾರೆ. ಆ ವಿರೋಧ ಪಕ್ಷದ ನಾಯಕರಲ್ಲಿ ಒಂದು 20-30% BJPಗೆ ಹೋಗ್ಬಿಟ್ಟು ಇಡಿ ಕೇಸಿಂದ ಹೊರಗಡೆ ಬಂದಿದ್ದಾರೆ. ಅಂದ್ರೆ ನೀವು ಹೇಳೋದು ಎಲ್ಲೆಲ್ಲಿ BJP ಆಡಳಿತ ಇಲ್ಲವೋ, BJP ಏತರ ಪಕ್ಷಗಳ ಆಡಳಿತ ಇರುವಂತಹ ಇದರಲ್ಲಿ ಇಡಿ ಮುಖಾಂತರ ಅವರು ಕಟ್ ಹಾಕೋದಕ್ಕೆ ಪ್ರಯತ್ನ ಪಡ್ತಾರೆ. ಅದಕ್ಕೆ ನಾನು ಡಾಟಾಸೇ ಕೊಡ್ತೀನಿ ನಿಮಗೆ. 5010 ವರ್ಷದಲ್ಲಿ ಮಾತ್ರ ಹೇಳ್ತೀನಿ. ಇದಕ್ಕಿಂತ ಮುಂಚೆ ಆಗಿರುವಂತದ್ದು ಈ UPA 1 UPA 2 ಅಲ್ಲಿ ಇಡಿ ಕೇಸ್ ಹಾಕಿರುವಂತದ್ರಲ್ಲಿ 50-50 ಇತ್ತು. 50% ವಿರೋಧ ಪಕ್ಷಗಳು, 50% ಸ್ವಪಕ್ಷಗಳು. ಈ ಡಾಟಾ ಇತ್ತು. ಆದರೆ ಯಾವಾಗ BJP ಅಧಿಕಾರಕ್ಕೆ ಬಂತು 5300 ಕೇಸ್ಗಳಲ್ಲಿ 95% ವಿರೋಧ ಪಕ್ಷದ ಮೇಲಿದೆ. ಆಯ್ತಪ್ಪ, ನೀವು ಹಾಕಿದ ಮೇಲೆ ನೀವು ಅವ್ರಿಗೆ ಶಿಕ್ಷೆ ಕೊಡ್ಬೇಕಲ್ಲ. ಎಷ್ಟು ಕೊಟ್ಟಿದ್ರು ಅಂತ ಅನ್ಕೋತೀರಿ? 40 ಕೇಸ್ಗಳು. ಇಲ್ಲಿ ತನಕ ಇಡಿ ಕ್ರಮ ತಗೊಳ್ಳೋದು, ಸಾಕ್ಷಿ ಸಮೇತ ಪ್ರೂವ್ ಮಾಡಕ್ ಸಾಧ್ಯ ಆಗಿದ್ದು ಕೇವಲ 40. ಅಂದ್ರೆ 1% ಅಲ್ಲ, 0.70% ಇವರಿಗೆ ಕನ್ವಿಕ್ಷನ್ ಮಾಡಕ್ ಆಗಿಲ್ಲ. ಎರಡನೇದಾಗಿ, ನಿಮಗೆ ಇಡಿಯ ಮುಖವಾಡವನ್ನು ಕಳಿಸಬೇಕಾದ್ರೆ ಬೇರೆ ಎಲ್ಲಿಗೆ ಹೋಗ್ಬೇಕಾಗಿಲ್ಲ. ಹೇಮಂತ್ ಸೊರೇನ್ ಜಾರ್ಖಂಡ್ ಅವ್ರು ಮೊನ್ನೆ ಮುಖ್ಯಮಂತ್ರಿ ಆದ್ರು, ಅವರನ್ನು ಅರೆಸ್ಟ್ ಮಾಡಿದ್ದು ಯಾವ ಕೇಸ್ ಮೇಲೆ? ಭೂ ಹಗರಣ ಅಂತಾನೆ ಮಾಡಿದ್ರು. ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತು ಇವರಿಗೆ? ಕಾರಣ ಕೇಳಿದಾಗ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಏನ್ ಹೇಳುತ್ತೆ, ನೀವು ಇವರನ್ನ ಹೇಗೆ ಅರೆಸ್ಟ್ ಮಾಡ್ತೀರಿ ಅಂತ ಕೇಳಿದಾಗ ಇಡಿ ಏನ್ ಹೇಳುತ್ತೆ, ಮುಂದೆ ನಡೆಯಬಹುದಾದ ಹಗರಣಕ್ಕೋಸ್ಕರ ಇವತ್ತು ಅರೆಸ್ಟ್ ಮಾಡಿದೀವಿ ಅಂತಾರೆ. ಅಂದ್ರೆ ಭವಿಷ್ಯವನ್ನ ನಿರ್ಧರಿಸಿ ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನ ಬಂಧಿಸಿ ಆಮೇಲೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ ಮೇಲೆ ಅವ್ರು ಬಿಡುಗಡೆ ಆಗತ್ತೆ. ಇವತ್ತು ಮತ್ತೆ ಪುನಃ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅಂದ್ರೆ ತುಂಬಾ ಸ್ಪಷ್ಟ ಇದೆ. ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಹೇಗಾದ್ರೂ ಮಾಡಿ ನೈತಿಕತೆಯ ಆಧಾರದ ಮೇಲೆ ಕೆಳಗಡೆ ಇಳಿಸಿದ್ರೆ ನಮ್ಮ ಕಾಂಗ್ರೆಸ್ನೊಳಗಡೆ ಏನಾದ್ರೂ ಏರುಪೇರಾದ್ರೆ ಅದರ ಲಾಭವನ್ನು ನಾವು ಪಡ್ಕೊಳ್ಳೋಕೆ ಸಾಧ್ಯ ಇದೆಯಾ ಅನ್ನುವಂಥ ಪ್ರಯತ್ನ ಅಷ್ಟೇ.